ಅಮ್ಮ ಆಶ್ರಯಾಚಾರ್ಯ ಕೃಷ್ಣ ಅಯೋಧ್ಯೆ ಕಾಶಿನಾಥ್ ಕಾಯತಿ ಸೀರೆ ಸಮಾಜಸೇವಕರು ಡಾಕ್ಟರ್ ಸುಧಾಕರವರು ಎಲ್ಲರ ಪರವಾಗಿ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಹಾಗೂ ಗೌರವಪೂರ್ವಕವಾದ ಒಂದು ಸನ್ಮಾನವನ್ನು ಏರ್ಪಡಿಸ್ತಾ ಇದ್ದೇವೆ. ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ನಿಮಗೆಲ್ಲ ಗೊತ್ತಿದ್ದಂಗೆ ಬಹಳಷ್ಟು ವರ್ಷಗಳಿಂದ ಸಮಾಜಕ್ಕೆ ತನ್ನದೇ ಆದಂಥ ಕೊಡುಗೆಗಳನ್ನ ಕೊಡ್ತಾ ಕಲಾವಿದರಿಗೆ ಸಾಕಷ್ಟು ವೇದಿಕೆಗಳನ್ನ ಹಂಚಿಕೊಡ್ತಾ ಅದೇ ರೀತಿಯಲ್ಲಿ ಸಾಕಷ್ಟು ಹೊಸ ಪ್ರತಿಭೆಗಳನ್ನ ಬೆಳೆಸ್ತಕ್ಕಂಥ ಕಾರ್ಯದಲ್ಲಿ ಮತ್ತು ಕರೋನಾ ಸಮಯದಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಸಹ ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ಸಾಕಷ್ಟು ಕೆಲಸಗಳನ್ನ ಮಾಡಿತ್ತು. ಈ ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ಕರ್ನಾಟಕದ ಇತಿಹಾಸದಲ್ಲಿ ಇಂದು ವಿಶ್ವ ಮಹಿಳಾ ದಿನವನ್ನು ಆಚರಿಸುವ ಮೂಲಕ ಒಂದು ಮೈಲಿಗಲ್ಲನ್ನು ಸಾಧಿಸಿದೆ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ವಿಶ್ವಮಟ್ಟದ ಕಾರ್ಯಕ್ರಮ ಮಾಡಬೇಕಾದ್ರೆ ಅದು ಒಂದು ಮೈಲಿಗಲ್ಲಾಗುತ್ತೆ. ನಿಜಕ್ಕೂ ಈ ಕಾರ್ಯಕ್ರಮ ಮಾಡುವಂಥ ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ನ ನನ್ನ ಪ್ರೀತಿಯ ತಾಯಿ ಸುಧಾಕರವರಿಗೆ ಆತ್ಮಪೂರ್ವಕ ಪ್ರೀತಿಪೂರ್ವಕ ಮತ್ತು ಹೃದಯಪೂರ್ವಕವಾದ ಅಭಿನಂದನೆ ನಡೆಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮಿಷ ಹಾಗೆ ರೀ. ಹಾಗೆ ಓಕೆ. ಆತ್ಮೀಯ ಶಿವಣ್ಣ ಅವರಿಗೆ ಸಮಾಜ ಸೇವಕರು, ಕಲಾವಿದರು ಮತ್ತು ಬಹುಮುಖ ಪ್ರತಿಭೆಗಳು ಇವರು ಸಹ ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ವಿಶ್ವ ಮಹಿಳಾ ದಿನದ ಅಂಗವಾಗಿ ಪ್ರೀತಿಪೂರ್ವಕವಾದ ಗೌರವಪೂರ್ವಕವಾದ ಮತ್ತು ಅಭಿನಂದನಾಪೂರ್ವಕವಾದ ಒಂದು ಸನ್ಮಾನ ಕೊಟ್ಟಿದ್ದೇವೆ. ಸರ್, ನಿಮ್ಮ ಸಮಾಜಮುಖಿ ಕಾರ್ಯ ಇದೇ ರೀತಿಯಲ್ಲಿ ನಿಮ್ಮಿಂದ ಸಮಾಜಕ್ಕೆ ಸಾಕಷ್ಟು ಕೊಡುಗೆಗಳು ಸಿಕ್ಕಿ ನಿಮ್ಮಂಥ ಹಿರಿಯರು ಈಗಿನ ಯುವಶಕ್ತಿಗೆ ಮಾರ್ಗದರ್ಶಕರಾಗಿ ಅಂತ ಹೇಳ್ತಾ ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಿಮಗೆ ಮತ್ತೊಮ್ಮೆ ಗೌರವಪೂರ್ವಕ ಪ್ರೀತಿಪೂರ್ವಕ ಆತ್ಮಪೂರ್ವಕವಾದ ಸನ್ಮಾನಗಳು. ಧನ್ಯವಾದಗಳು ಸರ್. ಒಬ್ಬ ಸನ್ಮಾನ ಸ್ವೀಕರಿಸಿದಾಗ ಚಪ್ಪಾಳೆ ಎಷ್ಟು ಚೆನ್ನಾಗಿರುತ್ತಲ್ಲ, ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹೊಡಿ. ಯಾಕೆಂದರೆ ಚಪ್ಪಾಳೆ ಹೊಡಿ ಕಲಿಸುವಂಥ ಕಣ್ಣಿಗೆ ನಾವಾಗಬಾರ್ದು. ಕೆಲಸ ಕರೆಕ್ಟಾಗಿ ಮಾಡಿದಾಗ ಚಪ್ಪಾಳೆ ಹೊಡೆಯುವ ಕಣ್ಣಿಗೆ ನಾವಾಗಿರಬೇಕು. ಕಲಾಕೇಶಿ ಉದಯಕುಮಾರ್ ಅವರು 2 ಕೈ ಚಪ್ಪಾಳೆ ಹೊಡೆದಿದ್ದೀವಿ, ಲೆಕ್ಕ ಸಂಚಲನ ಆಗದೆ ಅಂತ. ದಯವಿಟ್ಟು ಚಪ್ಪಾಳೆ ಹೊಡಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ನೋಡಿ, ಮುಖ್ಯಮಂತ್ರಿ ಚಂದ್ರಪ್ಪ ನೋಡಿದ್ರೆ ಭಾಳ ಜನ ಈಗ ಅವರು ಕೂಡ ಸದನ ಬರ್ತಿದ್ರಪ್ಪ. ಮುಖ್ಯಮಂತ್ರಿ ಚಂದ್ರಪ್ಪ ಜೋರ ಚಪ್ಪಾಳೆ ಹೊಡಿರಪ್ಪ ನೀವು. ನೋಡಿ, ಇದೊಂದು ಎಲ್ಲ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸ್ಕೊಂಡು ಈಗ ಸನ್ಮಾನ ಪಡಿತಾರೆ. ತುಂಬ ಕಷ್ಟಪಟ್ಟಿದ್ದಾರೆ. ಜೋರ ಚಪ್ಪಾಳೆ ಇರಲಿ. ಸರಿ, ಜೋರ ಹೊಡೆಯಲಿ. ದಿನೇಶ್ ನಾನು ತೆಗೆದಿರೋ ಫೋಟೋ ಅವ್ರು ತೆಗಿತಾ ಇರಲ್ಲ ನಂದು ನನ್ನ ಪ್ರೀತಿಯ ತಂಗಿ, ನಿರೂಪಕಿ, ಗಾಯಕಿ, ಸಮಾಜ ಸೇವಕಿ, ಸದಾಕಾಲದಲ್ಲೂ ಮಾನವೀಯ ಹೃದಯಕ್ಕೋಸ್ಕರ ಬಿಡಿತಕ್ಕಂತಹ ಒಂದು ಹೆಣ್ಣುಮಗಳು ಶ್ರೀಮತಿ ರಾಜೇಶ್ವರಿ. ಉತ್ತಮವಾದ ನಿರೂಪಕರುತ್ತಾ, ಉತ್ತಮವಾದ ಗಾಯಕರುತ್ತಾ, ಅದೇ ರೀತಿ ಉತ್ತಮವಾದ ಕಲಾವಿದರುತ್ತಾ, ಅದೇ ರೀತಿ ಉತ್ತಮವಾದ ಮಾನವೀಯ ಮೌಲ್ಯಗಳಂತ ಹೆಜ್ಜೆ ಇಟ್ಟಕ್ಕಂತಹ ನನ್ನ ಪ್ರೀತಿಯ ತಂಗಿ ರಾಜೇಶ್ವರಿಗೆ ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟಿಯಿಂದ ಪ್ರೀತಿಪೂರ್ವಕ ಆತ್ಮಪೂರ್ವಕವಾದ ಮತ್ತು ವಿನಯಪೂರ್ವಕವಾದ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳನ್ನು ನನ್ನ ಗೆಳೆಯ ವೆಂಕಟರಾಜ ಮಾಡ್ತಾರೆ. ಸರ್, ಥ್ಯಾಂಕ್ ಯು ಸರ್. ದಿನೇಶ್ ಅವರು ಬನ್ನಿ ಸರ್. Thank you, ma'am.
ದಿನೇಶ್ ಕುತ್ಕೊಳ್ಳಿ. ದಿನೇಶ್ ನೋಡಿ, ದಿನೇಶ್ ನಮ್ಮ ಅಮ್ಮನಾಶ್ರಯ ಚಾರಿಟಬಲ್ ಟ್ರಸ್ಟ್ನ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಪಾದರಸದಂತಹ ವ್ಯಕ್ತಿತ್ವ. ಯಾಕೆಂದ್ರೆ ಪಾಪ ಏನನ್ನೂ ಅಪೇಕ್ಷೆ ಮಾಡದೆ ಓಡಾಡ್ತಾ ಕಾರ್ಯಕ್ರಮಕ್ಕೆ ನೆರವಾಗುವಂತಹ ವ್ಯಕ್ತಿ, ಅಪ್ಪಟ ಕನ್ನಡ ಪ್ರೇಮಿ ನಮ್ಮ ದಿನೇಶ್. ದಿನೇಶ್ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ಕನ್ನಡ ಪರ ಹೋರಾಟಗಾರರು ಇನ್ನಿತರ ಎಲ್ಲ ಕಲಾಭಿಮಾನಿಗಳ ಸಮಕ್ಷಮದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ ದಿನೇಶ್ ಅವರಿಗೆ. ಚಪ್ಪಾಳೆಯ ಮೂಲಕ ಅಭಿನಂದನೆ ಸಲ್ಲಿಸೋಣ ಬಂಧುಗಳು. ಇನ್ನೂ ಬೇಕಾ? ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಅದಕ್ಕೆ ಮುಂಚೆ ಒಂದು ಘೋಷಣೆ. ಕನ್ನಡಕ್ಕೆ, ಕರ್ನಾಟಕಕ್ಕೆ, ಅಮ್ಮಗೆ ಯಾವಮ್ಮ? ಸುಧಾ ತೋಳಿ ಪ್ರೇಮ ಇಲ್ಲ, 9 ಆಟೋಮೆಟಿಕ್ ಪ್ರೇಮಮ್ಮ ತೋಳಿ ಮೊಬೈಲು ಶೀಲ್ಡು ಇದೇನಿದು? ಥ್ಯಾಂಕ್ ಯು ಸರ್. ಸುಧಮ್ಮ ಕ್ಲೋಸಾ? 4-5 ಆಟಾಡ, ಅವರೊಂದು ಆಟಾಡ್ತಾರೆ, ನೀವೊಂದು ಆಡಿ.